ದೇವ್ರೆ, ಯಾವ್ದೇನೇ ಆದ್ರೂ ಗುರುಗಳ ಬಾಯಲ್ಲಿ ಮಾತ್ರ ಸತ್ಯನೇ ಬರೋ ಹಾಗೆ ಮಾಡಪ್ಪ. ನಮಸ್ಕಾರ ಗುರುಗಳೇ. ಗುರುಗಳೇ, ನೀವ್ ಯಾವಾಗ ಭವಿಷ್ಯವಾಣಿ ಹೇಳ್ತೀರೋ ಅಂತ ಎಲ್ರೂ ತುಂಬಾ ಕಾತರವಾಗಿ ಕಾಯ್ತಾ ಇದೀವಿ ಗುರುಗಳೇ. ಬೇಗ ಹೇಳಿ. ಗುರುಗಳಿಗೆ ಯಾವಾಗ ಹೇಳಬೇಕು ಏನ್ ಹೇಳಬೇಕು ಅಂತ ಚೆನ್ನಾಗಿ ಗೊತ್ತು. ಬಾಯಿ ಮುಚ್ಕೊಂಡು ಹೇಳೋ ತನಕ ಸುಮ್ಮನಿರು. ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಆತರ ಪಡ್ತಿದ್ದಾರೆ ಅಜ್ಜಿ. ಆತರ ಯಾಕೆ ವಾಲಿ? ಗೊತ್ತಿದ್ ಮಾಡಿರೋದು ಗೊತ್ತಿಲ್ಲದೆ ಮಾಡಿರೋದು ಎಲ್ಲ ಹೊರಗಡೆ ಬರುತ್ತೆ. ಗುರುಗಳು ಅದಕ್ಕೆ ಬಂದಿರೋದು. ಏನು ಹೊರಗೆ ಬರೋದು? ಅವ್ರು ಬಂದಿರೋದು ಅವ್ರು ಏನು ಹೇಳಬೇಕು ಅದಕ್ಕಲ್ಲ, ನಾವು ಬರ್ಕೊಟ್ರೆ ಸ್ಕ್ರಿಪ್ಟ್ನ ಓದಕ್ಕೆ ಬಂದಿದ್ದಾನೆ. ಈ ಮನೇಲಿ ಯಾರಿಗೇನಾಗತ್ತೋ ಅನ್ನೋ ಭಯದಲ್ಲಿ ರಾಜಗುರುಗಳು ಏನಾದ್ರೂ ಪರಿಹಾರ ಹೇಳ್ತಾರೆ ಅಂತ ಕಾಯ್ತಾ ಇದೀವಿ. ಅದ್ರಲ್ಲಿ ಯಾಕೆ ಅನುಮಾನ ಅಪಾರ್ಥ ಹುಡುಕ್ತಾ ಇದೀಯಾ? ಗುರುಗಳೇ, ನೀವು ಭವಿಷ್ಯವಾಣಿ ಏನು ಅಂತ ಹೇಳಿ. ನಿನಗ್ ಬೇಕಾಗಿರೋದನ್ನ ಸ್ವಾಮೀಜಿ ಹೇಳಲ್ಲ ಸುವರ್ಣ. ಈ ಮನೆಗೇನ್ ಮುಖ್ಯನೋ, ಏನು ಮಾಡಿದ್ರೆ ಒಳ್ಳೇದಾಗತ್ತೋ ಅದನ್ನು ಮಾತ್ರ ಹೇಳ್ತಾರೆ. ಅದನ್ನೇ ಹೇಳಿ ಅಂತಿದ್ದೀನಿ ಅತ್ತೆ. ಅಮ್ಮ ಇಲ್ಲಿದ್ದಾರೆ. ಇಲ್ಲಿದ್ರೆ ಏನು? ನನಗೆ ಕಣ್ ಕಾಣಿಸ್ತಿಲ್ಲ. ನಮ್ಗೆಲ್ಲ ಯಾಕೆ ಹೀಗಾಗ್ತಿದೆ? ಮತ್ತೆ ನನಗೆ ಯಾವ ಕಣ್ ಬರುತ್ತೆ? ಎಲ್ಲದನ್ನು ಹೇಳಿ ಗುರುಗಳೇ. ಅದಕ್ಕೆ ಗುರುಗಳೇ ಯಾಕೆ, ನಾನೇ ಹೇಳ್ತೀನಿ. ಯಾವಾಗ ನೀನು ನಿಜಾನ ನಿಜವಾಗಿ ನೋಡ್ತೀಯೋ ಆಗ ಬರುತ್ತೆ ನೋಡಿ ನಿನ್ನ ಕಣ್ಣು. ಏನೋ ತಪ್ಪು ಮಾಡೋದೇ ನಮ್ ಕೆಲ್ಸ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಅಷ್ಟಕ್ಕೂ ಇದೆಲ್ಲ ಯಾಕೆ ಹಿಂಗಾಗ್ತಿದೆ ಅಂತ ಗುರುಗಳಿಗೆ ಹೇಳೋಕ್ ಹೇಳಿ, ಅವಾಗ ನಿಮಗೆ ಅರ್ಥ ಆಗತ್ತೆ. ನೀವು ಬೇಗ ಹೇಳಿ ಗುರುಗಳೇ. ಗುರುಗಳು ಇಲ್ಲಿದ್ದಾರೆ. ಅಷ್ಟಕ್ಕೂ ಯಾಕೆ ಆತರ ಪಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ನನ್ ಮಗು ಜೀವನನ ಹಾಳು ಮಾಡ್ಬೇಕು ಅಂತ ಇದ್ದಾರೆ. ಗುರುಗಳ ಹತ್ರನೂ ಅದನ್ನೇ ಹೇಳಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ ಅತ್ತೆ. ನಿಮಗ್ ಬೇಕಾಗಿರೋದು ಅದೇ ತಾನೆ. ಆದ್ರೆ ಆ ದೇವರ ನಿರ್ಧಾರನೇ ಒಂದಿರತ್ತೆ. ಅದನ್ ಮೀರಿ ಯಾರು ಏನೂ ಮಾಡೋದಕ್ಕಾಗಲ್ಲ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಗುರುಗಳ ಕೈಯಲ್ಲಿ ನಾವೇ ಏನೋ ಹೇಳಿಸ್ತೀವಿ ಅಂತ ಹೇಳಿಲ್ಲ. ಅವ್ರ ಬಾಯಿಂದ ಏನ್ ಹೇಳ್ತಾರೋ ಅದೇ ನಿಜ. ಎಲ್ರೂ ಅದನ್ನೇ ಪಾಲಿಸ್ಬೇಕು. ಸಾಕ್ ಸುಮ್ನಿರಿ. ಗುರುಗಳ ಮುಂದೆ ಯಾಕೆ ಈ ರೀತಿ ವಾದ ಮಾಡ್ತಿದ್ದೀರಾ? ಹೋ, ಈಗ್ಲೇ ಆವೇಶ ಪಟ್ರೆ ಹೇಗೆ? ಅಲ್ಲಿ ರಾಜಗುರುಗಳು ಹೇಳ್ಬೇಕಾಗಿರೋ ಮಾತು ಇನ್ನೂ ತುಂಬಾನೇ ಇದೆ. ಅದೆಲ್ಲ ಆದ್ಮೇಲೆ ಆಗ ರಾಜಗುರುಗಳು ಹೇಳುವಂತ ಮಾತನ್ನ ನೀನ್ ಹೇಳಿಸಿದಿ ಅಂತ ಪ್ರೂವ್ ಮಾಡೋದಕ್ಕೆ ನನಗೇನು ತುಂಬಾ ಸಮಯ ಬೇಕಾಗಲ್ಲ. ನಿನ್ ಬಾಯಲ್ಲೇ ಹೇಳಿಸ್ತೀನಿ. ಗೊತ್ತು. ನಿನ್ ಬಗ್ಗೆನೂ ಗೊತ್ತು, ಆ ವೈದೇಹಿ ಬಗ್ಗೆನೂ ಗೊತ್ತು. ನೀವಿಬ್ರು ಪ್ರತಿ ಸಲ ಅಡ್ಡ ಬರ್ತಾನೆ ಇದ್ದೀರಾ. ಅದಕ್ಕೆ ಆ ರಾಜಗುರುಗಳು ಹೇಳೋ ಭವಿಷ್ಯ ಅವಳ ಜೀವನದಲ್ಲೇ ಕೊನೆ ಭವಿಷ್ಯ ಆಗೋ ಹಾಗೆ ಮಾಡಿದ್ದೀನಿ. ನಿನ್ ಮಗು ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಅದೇ ಕೊನೆ ಭವಿಷ್ಯ. ಅದಾದ್ಮೇಲೆ ಅವ್ರು ಬದುಕಿರೋದು ಇಲ್ಲ, ಅವ್ರ ಸಾವು ಕೂಡ ನಿನ್ ಮಗು ಕಾಣಿಕೆನೆ. ಏನು ಸಾಯಿಸ್ತೀಯಾ? ಸಾಯಿಸು. ಸಾವುಗೆ ಸಿದ್ಧವಾಗೇ ಇದ್ದೀನಿ. ಸಾಯಿಸ್ತೀನಿ. ನಿನ್ನಂತ ಕೆಟ್ಟು ಹುಳ ಬದುಕಿದ್ರೆ ಏನು ಅರಿದಿರೋ ನನ್ನ ಮುಗ್ಧ ಮಗುಗೆ ಯಾವತ್ತಿದ್ರೂ ತೊಂದ್ರೆನೆ. ಸಾಯಿಸ್ತೀನಿ. ಛೇ, ಒಂದು ಹೆಣ್ಮಗಳನ್ನ ಕಟ್ಟಾಕ್ತೀಯಾ? ನೀನು ಒಂದು ಹೆಣ್ಣ. ನಿನ್ನ ಬಾಯಿಂದ ಆ ಪದ ಹೇಳೋದಕ್ಕೂ ಕೂಡ ಅರ್ಹತೆ ಇಲ್ಲ. ಸಾವು ಕೇರ್ ಮಾಡಲ್ವಾ? ನೀನು ಸಾವು ಕೇರ್ ಮಾಡಲ್ಲ. ಮಾತಾಡು ಅಂದ್ರೆ ಪ್ರತಿಯೊಬ್ರು ಮಾತಾಡ್ತಾರೆ. ಸಾವು ಅಂದ್ರೆ ನನಗೆ ಭಯ ಇಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ತೀನಿ ನಾನು ಅಂತ. ಆದ್ರೆ ಸಾವು ಅನ್ನೋದು ಕಣ್ಮುಂದೆ ಬಂದು ನಿಂತ್ಕೊಳುತ್ತಲ್ಲ,
ಆವಾಗ ಗೊತ್ತಾಗುತ್ತೆ ಸಾವು ಅಂದ್ರೆ ಏನು ಅಂತ. ಬದುಕಿನ ಮೇಲಿರೋ ಆಸೆ ಏನು ಅಂತ ಅರ್ಥ ಆಯ್ತಾ? ಅದಿವಾಗ ಗೊತ್ತಾಗುತ್ತೆ ನಿನಗೆ. ನನ್ನ ಮಗನ ಸಾಯಿಸೋದಕ್ಕೆ ಟ್ರೈ ಮಾಡ್ತಾ ಇದೆಯಲ್ವಾ? ಅದಕ್ಕೆ ಇವಾಗ ಅನುಭವಿಸೋಂಥ ಟೈಮ್ ಬಂದಿದೆ. ಅನುಭವಿಸು. ದೇವಾಂಶ್ ಏನ್ ಮಾಡ್ತಾ ಇದೀಯಾ? ದೇವಾಂಶ್ ದೇವಾಂಶ್ ಬೇಡ, ಏನ್ ಮಾಡ್ತಾ ಇದೀಯ ದೇವಾಂಶ್? ದೇವಾಂಶ್ 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 ಬೇಡ, ದೇವಾಂಶ್ ದೇವಾಂಶ್ ಬೇಡ. ದೇವಾಂಶ್ 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 ನಿನ್ ಸಾವನ್ನ ನೋಡ್ತೀನಿ, ಅವ್ರು ಎಲ್ಲಿದ್ದಾರೆ ಅಂತಾನೂ ತಿಳ್ಕೊತೀನಿ. ನಿನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ಚಂಚಲ. ಹಬ್ಬ ಅಂದ್ರೆ ಇನ್ನೊಂದು 15 ನಿಮಿಷ ಇರಬಹುದು. ಅದಾದ್ಮೇಲೆ ಬದುಕಿರಲ್ಲ.